ಇದೇ 24ರಂದು ರಾತ್ರಿ ನಡೆದಂಥ ಒಂದು ಏನು ಘರ್ಷಣೆಯಲ್ಲಿ ಪೊಲೀಸ್ ಠಾಣೆ ಮೇಲೆ ಒಂದು ನುಗ್ಗಿಯನ್ನು ಕಲ್ಲನ್ನು ತೂರಿರ್ತಕ್ಕಂಥದ್ದು ಆ ಪ್ರಕರಣ ಜೊತೆಗೆ ಲಾಕಪ್ ಡೆತ್ ಎಂಬ ಆರೋಪ ಏನು ಕೇಳಿ ಬಂತು. ಅದರಿಂದಾಗಿ ಒಂದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿ ಒಂದು ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಆದರೆ ಈಗ ಘಟನೆಯಾಗಿ 3 ದಿನಗಳ ಬಳಿಕ ಸಹಜ ಸ್ಥಿತಿಗೆ ಒಂದು ಚನ್ನಗಿರಿ ಬರ್ತಾ ಇದೆ ಅಂತ ಹೇಳಬೇಕು. ನಾವೀಗ ಚನ್ನಗಿರಿ ಪಟ್ಟಣದ ಪೊಲೀಸ್ ಠಾಣೆ ಜೊತೆಗೆ ಕೋರ್ಟ್ ಎದುರುಗಡೆ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಜನಜೀವನ ಸಹಜ ಸ್ಥಿತಿಗೆ ಬರ್ತಾ ಇದೆ. ವಿಶೇಷವಾಗಿ ಏನು ಇಡೀ ಪ್ರಕರಣವನ್ನು CID ತಂಡ ಒಂದು ತನಿಖೆಗೆ ವಹಿಸಿಕೊಂಡಿರ್ತದೆ. ಈಗಾಗಲೇ ಕನಕಲಕ್ಷ್ಮಿ ಒಂದು CID DSP ಅವರ ನೇತೃತ್ವದ ಒಂದು 6 ಜನರ ತಂಡ ಈಗಾಗಲೇ ಚನ್ನಗಿರಿಗೆ ಬಂದಿರತಕ್ಕಂಥದ್ದು. ಒಟ್ಟು ಅಧಿಕೃತವಾಗಿ ನಿನ್ನೆಯಿಂದಲೇ ಒಂದು 25 ಜನರನ್ನು ಬಂಧಿಸಿದರು. ಕಳೆದ ರಾತ್ರಿ ಒಂದು 4 ರಿಂದ 5 ಜನರನ್ನು ಮತ್ತೆ ವಶಕ್ಕೆ ತೆಗೆದುಕೊಂಡದ್ದು. ಒಂದು 30 ರಿಂದ 35 ಜನರನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಕೂಡ ನಡೀತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಕೂಡ ವಿಶ್ವ ಹಿಂದೂ ಪರಿಷತ್ತಿನ ಒಂದು ಕಾರ್ಯಕರ್ತರು ಕೂಡ ಚನ್ನಗಿರಿ ಪಟ್ಟಣದಲ್ಲಿ ಒಂದು ಪ್ರತಿಭಟನೆಯನ್ನು ನಡೆಸೋದು ಮತ್ತು ಜೊತೆಗೆ ಏನು ಪೊಲೀಸ್ ಠಾಣೆ ಮೇಲೆ ದಾಳಿಯನ್ನು ಮಾಡಿದ್ದು, ಜೊತೆಗೆ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿದ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಒಂದು ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಏನು ಚನ್ನಗಿರಿ ಒಂದು ರೀತಿಯಾದ ಸಹಜ ಸ್ಥಿತಿಗೆ ಬರ್ತಾ ಇದೆ ಅಂತ ಹೇಳಬೇಕು. ಚನ್ನಗಿರಿಯಿಂದ ಕ್ಯಾಮರಾಮನ್ ಶಾಂತಕುಮಾರ್ ಒಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.